ಎಲ್ಲ ವೀಕ್ಷಕರಿಗೂ ನಮಸ್ಕಾರ. 1992 ಬರೋ ಸಿನಿಮಾ ಚಿತ್ರಲೇಖ ಒಂದು ಹಾರರ್ ಮೂವಿ. ವಿ ಸೋಮಶೇಖರ್ ಡೈರೆಕ್ಟರು, ದೇವರಾಜ್ ಅವರು, ಶ್ರುತಿ ಅವರೆಲ್ಲ ಆ್ಯಕ್ಟ್ ಮಾಡಿದ್ರು. ಹಂಸಲೇಖ ಅವರು ಮ್ಯೂಸಿಕ್ಕು, ಲಿರಿಕ್ಸು, ಇದರ ಒಂದು ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಎಲ್ಲ ಆಗೋ ಸಂಕೇತಲ್ಲಿ. ವಿ ಸೋಮಶೇಖರ್ ಅವರು ತುಂಬ ಇಷ್ಟಪಟ್ಟು ರೆಕಾರ್ಡಿಂಗ್ ಮಾಡ್ತಿದ್ದಾರೆ. ಸ್ಟುಡಿಯೋ ಅಂದರೆ ಚಾಮುಂಡೇಶ್ವರಿ. ಆದರೆ ಹಂಸಲೇಖ ಅವರಿಂದ ಅವ್ರ ಸಂಕೇತಕ್ಕೆ ಬರ್ತಾರೆ, ಅಲ್ಲೇ ರೆಕಾರ್ಡಿಂಗ್ ಎಲ್ಲ ಮಾಡೋಕೆ ಒಪ್ಕೊತಾರೆ. SPB ಅವರು ಆಡೋಕ್ಕೆ ಬಂದಾಗ ಮಾಡಿದಂಥ ಕ್ರಿಯೇಟು, ಅದ್ರ ಬಗ್ಗೆ ಹೇಳಬೇಕು. ಇದು ನಮ್ಗೆ ಹಂಸಲೇಖ ಅವರೇ ಮಾಹಿತಿ ಹೇಳಿದರು. ಚಿತ್ರಲೇಖ ಹಾಡುಗಳ ಬಗ್ಗೆ ಅವ್ರನ್ನ ಕೇಳಿದಾಗ ಒಂದು ಎಕ್ಸಾಂಪಲ್ ಕೊಟ್ಟು ಅವ್ರು ಹೇಳಿದ್ರು. ಆ 1992 ಕಾಲಘಟ್ಟದಲ್ಲಿ ಘಟಾನುಘಟಿ ಹೀರೋಗಳು ವಿಷ್ಣು ಸಾರು, ಅಂಬರೀಷ್ ಅವರು, ಅನಂತ್ನಾಗ್ ಅವರು, ಕ್ಷಮಿಸಿ ಶಂಕರ್ನಾಗ್ ಅವರು ಆ ಟೈಮಿಗೆ ನಮ್ಮಿಂದ ದೂರ ಆಗಿದ್ದರು. 1992 ಟೈಮಿಗೆ ಇರಲಿಲ್ಲ ಅವರು. ರಮೇಶ್ ಅವರು, ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು ಎಲ್ಲ ಘಟಾನುಘಟಿ ಹೀರೋಗಳು. ಶಶಿಕುಮಾರ್ ಅವರೆಲ್ಲ ಇದ್ದರು, ಮತ್ತು ಪ್ರಭಾಕರ್ ಅವರು. ಅವರಿಗೆಲ್ಲ ಹಂಸಲೇಖ ಅವರು ಅದ್ಭುತ ಹಾಡುಗಳನ್ನ ಕೊಟ್ಟರು. ಆದರೆ ಕೆಲಸದಲ್ಲಿ ಯಾವುದೇ ಮುಲಾಜಿಲ್ಲ, ಯಾರೇ ನಟ ಬಂದರೂ ನಾನು ಅದ್ಭುತವಾಗಿ ಹಾಡು ಕೊಡ್ತೀನಿ ಅಂತ ಪ್ರೂವ್ ಮಾಡಿದ್ದು ಈ ಸಿನಿಮಾದ ಹಾಡಲ್ಲಿ, ಮಂದಾಕಿನಿ ಅಂತೇಳೋ ಹಾಡಲ್ಲಿ. ಯಾಕೆಂದರೆ ಅಲ್ಲಿ ಅಭಿನಯ ಮಾಡಿದವರು ಕೀರ್ತಿರಾಜ್. ಅವರು ಕಳನಟ, ನಾಯಕ ಆಗಬೇಕು ಅಂತ ಸಿನಿಮಾ ರಂಗಕ್ಕೆ ಬಂದರು, ಆದರೆ ಕಳನಟ ಆಗೋದ್ರು. ಒಳ್ಳೆ ಬಾಲಿವುಡ್ ಹೀರೋ ಥರ ಇದ್ದರವರು. ಈಗ ಏಜ್ ಆಗಿದೆ, ಬಟ್ ಆವಾಗ ಹಂಗಿದ್ರವರು. ಹಂಸಲೇಖ ಅವ್ರಿಗೆ ಅವ್ರ ಹಿನ್ನೆಲೆ ಗೊತ್ತಿತ್ತು. ಹಾಗಾಗಿ ಅವ್ರು ಹೇಳಿದರು, ನಿನಗೆ ಒಳ್ಳೆ ಹಾಡು ಕೊಡ್ತೀನಿ, ಇದರಲ್ಲಿ ಚೆನ್ನಾಗಿ ಅಭಿನಯ ಮಾಡು, ಮುಂದಕ್ಕೆ ನೀನು ಹೀರೋ ಆಗ್ಬೋದು ಅಂತ. ಅಭಿನಯ ಚೆನ್ನಾಗೇ ಮಾಡಿದರು. ಇವತ್ತಿಗೂ ಕೀರ್ತಿರಾಜ್ ಅವರಿಗೆ ನನ್ನ ಲೈಫ್ ಟೈಮಲ್ಲಿ ನನಗೆ ಒಳ್ಳೆ ಹಾಡು ಸಿಕ್ಕಿದೆ ಅಂತ ಹೇಳೋ ಒಂದು ತೃಪ್ತಿ ಇದೆ ಅವರಿಗೆ. ಓ ಮಂದಾಕಿನಿ ಹಾಡು SPB ಅವ್ರು ಹಾಡಕ್ಕೆ ಬಂದಾಗ ಅವ್ನು ಚಿಕ್ಕದಾಗ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಓ ಮಂದಾಕಿನಿ ನನ್ನಾಕಿನಿ ಅಂತ ಹೇಳ್ಬಿಡ್ಬೋದಿತ್ತು. ಆದರೆ ಪದದಲ್ಲಿ ಅರ್ಥನ ಹೇಳೋದು, ಒಂದೊಂದು ಪದನೂ ಬಿಡಿಸಿ, ಅಂದರೆ ಆ ಹಾಡಲ್ಲಿ ಹಾಡಬೇಕಾದಾಗ ನಮ್ಗೆ ಅರ್ಥ ಆಗ್ಬಿಡ್ಬೇಕು ಈ ಪದದ ಅರ್ಥ ಇದೆ ಅಂತ, ಒಳ ಅರ್ಥ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಓ ಮಂದಾಕಿನಿ ನನ್ನಾಕೆ ನೀ ಅಂತ ಹೇಳಿದ್ದಾರೆ ನೋಡಿ. ಹೋ ಮಂದಾಕಿನಿ ನನ್ನಾಕೆ ನೀ ಅಂತ ಹೇಳಿದ್ದಾರೆ. ಅಂದರೆ ನನ್ನಾಕೆ ಅಂತ ಹೇಳ್ಬಿಟ್ಟು ನೀನು ಅಂತ ಹೇಳೋದು, ಅದನ್ನ ಹಾಡಲ್ಲಿ ಹೇಳೋದು. ಅದನ್ನ ಭಾವಗೀತೆಯಲ್ಲಿ ಮಾಡಿದವರು ಸಿ ಅಶ್ವಥ್ ಅವರು. ಪ್ರತಿ ಹಾಡಲ್ಲೂ ಪದನ ಒತ್ತಿ ಆಡೋರು. ಅಂದರೆ ಏನು ಪದ ಇದೆ ಅದನ್ನ ಹಾಗೆ ಆಡೋರು, ಜೀವ ತುಂಬಿ ಆಡ್ಬಿಡೋರು. ಆ ರೀತಿ ಅರ್ಥ ಪದಗಳು ಹೇಳ್ಬಿಡೋರು ಅವರು. ಚಿತ್ರಗೀತೆಗಳಲ್ಲಿ SPB ಅವರು ಮಾಡಿದಷ್ಟು ಕ್ರಿಯೇಟಿವಿಟಿನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆಡ್ತಾರೆ, ಅದ್ಭುತವಾಗಿ ಆಡ್ತಾರೆ. ಆದರೆ SPB ಅವರು ಆಡಕ್ಕೆ ಬಂದು ಆ ಸನ್ನಿವೇಶ ಎಲ್ಲ ಕೇಳಿಕೊಂಡು, ಹಾಡಿನ ಹಿನ್ನೆಲೆ ಏನು, ಆ ಹಾಡಿನಿಂದ ಹಿಂದೆ ಬರೋ ಸನ್ನಿವೇಶ, ಹಾಡಾದ್ಮೇಲೆ ಬರೋ ಸನ್ನಿವೇಶ, ನಾಯಕನ ಇಮೇಜ್ ಏನು, ಆ ಮ್ಯಾನರಿಸಮ್ ಏನು, ನಾಯಕ ಯಾರು, ಆ ಇಮೇಜ್ ಮ್ಯಾನರಿಸಮ್ ಎಲ್ಲ ತಿಳ್ಕೊಂಡು, ನಾಯಕಿ ಯಾರು, ಅವರ ಇಮೇಜ್ ಏನು, ಸಿನಿಮಾದಲ್ಲಿ ಅವರ ಪಾತ್ರ ಏನು, ಅದೆಲ್ಲ ಕೇಳಿಕೊಂಡು ಆ ಸನ್ನಿವೇಶ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಮ್ವರ್ಕ್ ಮಾಡಿ ಆಡೋರು. ಅದಕ್ಕೆ ಅಷ್ಟು ಹಾಡುಗಳು ಜೀವ ತುಂಬಿ ಬಂತು. ಇವತ್ತು ನಾವು ಕೇಳಿದ್ರೆ ಹಾಡಲ್ಲೇ ನಾವು ಕಥೆನ ಯೋಚನೆ ಮಾಡಿಬಿಡ್ತೀವಿ. ಅರ್ಥ ಕೊಟ್ಟು ಆಡಿದ್ದಾರೆ. ನೋವು ಅಂದರೆ ಅದ್ಭುತವಾಗಿ ನೋವಲ್ಲಿ ಆಡ್ತಾರೆ, ನಗು ಅಂದ್ರೆ ನಗುವಲ್ಲಿ ಆಡ್ತಾರೆ, ರೊಮ್ಯಾಂಟಿಕ್ ಅಂದ್ರೆ ರೊಮ್ಯಾಂಟಿಕಲ್ಲಿ ಆಡ್ತಾರೆ. ದಟ್ ಈಸ್ SPB. ಎಲ್ಲರೂ ಆಡ್ತಾರೆ, ಇಲ್ಲ ಅಂತಲ್ಲ. ಆದರೆ SPB ಅವರು ಅದ್ಭುತವಾಗಿ ಹಾಡಲ್ಲೇ ಕತೆ ಕಟ್ಟಬಲ್ಲರು ಅಂತ. ಇಲ್ಲೂ ಹಾಗೆ, ಓ ಮಂದಾಕಿನಿ ನನ್ನಾಕೆ ನೀ ಅಂತ ಆಡ್ತಾರೆ. ಹಂಸಲೇಖ ಅವರು ಇಷ್ಟು ವಿಷಯ ಹೇಳೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ರಣಧೀರದಲ್ಲಿ ಅವರು ಲೋಕವೇ ಹೇಳಿದ ಮಾತಿದ್ದು ಹಾಡು ಮಾಡಿದಾರಲ್ಲ, ಅದರಲ್ಲಿ ಒಂದು ಸಾಲು ಬರೆದಿದ್ದಾರೆ ನೋಡಿ. ದ್ವೇಷವೆಂಬ ವಿಷವ ಸೇವಿಸುತ್ತಾ ಖಡ್ಗ ಮಸೆಯುತ್ತಿರುವ ಅಂತ. SPB ಅವರು ಹೆಂಗೆ ಆಡಿದ್ದಾರೆ ನೀವೆಲ್ಲ ಕೇಳಿರ್ತೀರಿ. ಖಡ್ಗ ಮಸೆಯುತ್ತಿರುವ ಅಂತ ಕಡ್ದುಬಿಟ್ಟೆ ಆಡಿದ್ದಾರೆ. ಪದನ ಹಂಗೆ ಒತ್ತಿ ಆಡೋದು, ಆ ಪದಕ್ಕೆ ಅದೇ ಅರ್ಥ ಕೊಡೋದು. ಪದದಲ್ಲಿ ಉಚ್ಚಾರಣೆಲ್ಲೇ ಗೊತ್ತಾಗ್ಬಿಡ್ಬೇಕು ನಮಗೆ ಸಂಭಾಷಣೆ ಹೀಗೆ ಅಂತ. ದಟ್ ಈಸ್ SPB ಅವರು. ಅದೇ ಥರ ಇಲ್ಲೂ ಮಾಡ್ತಾರೆ. ಮಂದಾಕಿನಿ ಹಾಡಂತೂ, ಅದರ ಲಿರಿಕ್ಸ್ ಅಂತೂ ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು. ಚರಣಗಳಲ್ಲಿ ಬರೆದಂಥ ಅದ್ಭುತ ಸಾಲುಗಳು ನಿಜಕ್ಕೂ ಮೆಚ್ಚುವಂಥದ್ದು. ಮೇಘಗಳ ರಂಗಾವಳಿ, ತಾರೆಗಳ ದೀಪಾವಳಿ, ದಿನಕರನ ಬಿಸಿಯೋದರ, ಚಂದಿರನ ಪ್ರಣಯಾತುರ, ಪ್ರತಿದಿನವೂ ಇರುವುದು ಯೌವನವು ಸರಿಯುವುದು. ಒಂದು ವರ್ಣನೆ ಮಾಡ್ಕೊಂಡು ಕರೆಯೋ ರೀತಿ ಅದು. ಸಂಗಮದ ನಡು ನೀರಲ್ಲಿ ಪ್ರೇಮಿಗಳ ಶಯನೋತ್ಸವ, ಮನಸ್ಸುಗಳ ಅಂಬಾರಿಲಿ ಮಿಥುನಗಳ ವಿಜಯೋತ್ಸವ, ಪಡೆಯಲಿದೆ ಯೌವನ ಸಮ್ಮತಿಯ ತರುವೆಯ ಅಂತ. ಎಷ್ಟು ಚೆನ್ನಾಗಿ ಬರ್ದಿಯಾರ್ರಿ, ಅದ್ಭುತವಾಗಿ ಬರ್ದಿದ್ರು. SPB ಅವರು ಜೀವ ತುಂಬಿ ಆಡಿದ್ರು. ಅದೇ ಸಿನಿಮಾದ ಇನ್ನೊಂದು ಹಾಡಿದೆ, ರಾಮನೆನ್ನಲೇನು ನಿನ್ನ ಶ್ಯಾಮನೆನ್ನಲೇನು ಅಂತ. ಅದು SPB ಚಿತ್ರಮ್ಮ ಅವರು ಆಡೋದು. ಆಸೆ ಇಲ್ಲದೆ ಸೊನ್ನೆ ಈ ಜೀವನ, ತೃಪ್ತಿ ಇದ್ದರೆ ಅಲ್ಪವೂ ಹೂರಣ ಅಂತ. ಅದರಲ್ಲಿ ಒಂದು ಫ್ರೇಸ್ ಬರುತ್ತೆ, ರಾಮ ಶ್ಯಾಮರು ನನ ಅಂತ. ಅದೇ ಫ್ರೇಸು ಶೃಂಗಾರ ಕಾವ್ಯದಲ್ಲಿ ಈ ಕಣ್ಗಳ ಮುಂಬಾಗಿಲ ಅಂತ ಬರುತ್ತೆ. ಹಂಸಲೇಖ ಅವರು ಯಾವುದೇ ಹಾಡು ಕೇಳಿದ್ರು ಹಿಂದಿನ ಟಚ್ ಕೊಟ್ಟಿರ್ತಾರೆ, ಎಲ್ಲಾದರೂ ಒಂದು ಕಡೆ ಟಚ್ ಕೊಟ್ಟಿರ್ತಾರೆ ಅವರು. ದಟ್ ಈಸ್ ಹಂಸಲೇಖ ಕ್ರಿಯೇಟಿವಿಟಿ. ಹಾಗೂ ಇನ್ನೊಂದು ಹಾಡಿದೆ, ಸಾರಾಯಿ ಬಾಯಿಗೆ ಭೂಷಣ, ತತ್ತಾರೋ ಕೈಗೆ ಚಾಕಣ ಅಂತ. ಅದು ಆ್ಯಕ್ಚುಲಿ ಅದೇ ಟ್ಯೂನ್ ಇಟ್ಕೊಂಡು 1995 ಸೇಮ್ ಟ್ಯೂನಿಗೆ ಒಂದು ಹಾಡು ಮಾಡಿಬಿಡ್ತಾರೆ. ಗಟ್ಟಿನ ನಿಂದು ಹಾರ್ಟು ಹಾಗಾದರೆ ಹತ್ತು ಕೋರ್ಟು ಅಂತ ಕೋಣ ಇದೆ ಐತೆಲ್ಲಿ. ಸೇಮ್ ಟ್ಯೂನ್ ಇಲ್ಲೇ ಅದೇ ಟ್ಯೂನ್ ಹಾಕಿ ಮಾಡಿದ್ದಾರೆ ಅವರು. ಇನ್ನೊಂದು ವಿಷಯ ಹೇಳಬೇಕು, ಇದೊಂದು ಗಮನಿಸಬೇಕಾದ ಅಂಶ. ಇದುವರೆಗೂ ಯಾವುದೆಲ್ಲ ಭಾಷೆಯಲ್ಲಿ ಎಷ್ಟು ಆಡಿದಾರೋ, 45,000-50,000 ಆಡಿದ್ದಾರೆ. ಅಷ್ಟು ಹಾಡುಗಳ ಲಿರಿಕ್ಸ್ SPB ಹತ್ರ ಇದೆ. ಲಿರಿಕ್ಸ್ನ ಕೊಟ್ಟು ಹೋಗಲ್ಲ ಅವರು, ತಗೊಂಡು ಹೋಗ್ತಿದ್ರು. ಹೋಗಿ ಅವರ ಮನೆಯಲ್ಲಿ ಒಂದು ಲೈಬ್ರರಿ ಇದೆ, ಅಲ್ಲಿ ಇಟ್ಟಿದ್ದಾರೆ ನೋಡಿ. SPB ಅವರು ನಮ್ಮಿಂದ ದೂರ ಆಗಿರ್ಬೋದು, ದೇಹ ಮಾತ್ರ ದೂರ ಆಗಿದೆ. ಅವರ ಧ್ವನಿ, ಮ್ಯೂಸಿಕ್ ಡೈರೆಕ್ಟರ್ಗಳು, ಲಿರಿಕ್ ರೈಟರ್ಗಳು ಏನು ಕೆಲಸ ಮಾಡಿದಾರೋ ಅವರ ಧ್ವನಿಯ ಮೂಲಕ ಅದಿದೆ. ಆ ಒಂದು ಲಿರಿಕ್ಸ್ ಕೂಡ ಅವ್ರ ಹತ್ರ ಇದೆ. ಈಗ ಯೂಟ್ಯೂಬ್ಗೆ ಹೋಗಿ ಚಿತ್ರಲೇಖ ಹಾಡುಗಳನ್ನ ಕೇಳಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು.